ಅದು ಇಲ್ಲಿ ನೋಡು ರೈಟ್ 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 ಜೊತೆ ಇಬ್ರು ದೊಡ್ಡದಾಗಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಸ್ತ್ ಮಜಾ ಇರುತ್ತೆ ಲಾಗ್. ಇವಾಗ ಆಲ್ರೆಡಿ 5 ಟೈಮು 5 ಗಂಟೆಗೆ ಹೋಗ್ಬಿಡ್ತೀವಿ ನಾವು. ಬಿಜಾಪುರಕ್ಕೆ ಹೋಗ್ಬೇಕು ಇಲ್ಲಿಂದ 2 hours ಆಗುತ್ತೆ ಜರ್ನಿ. 2 hours ಜರ್ನಿ ಮಜಾ ಇರುತ್ತೆ ಆ ಲಾಗ್ ನೋಡ್ತೀವಿ. ಚೆಕ್ ಪೋಸ್ಟಿಗೆ ನಿಂತ್ಕೊಂಡಿದ್ದೆ. ಅಣ್ಣ ಐಡೆಂಟಿ ಕಾರ್ಡ್ ಕೊಟ್ಟರೆ ಮಲ್ಕೊಂಡಿದ್ದ. ಅಂತ ಆಗ್ಬೇಕಾಗಿತ್ತು. ಇಂಥ ಬಿಲ್ಡಪ್ ಸಾಕಾಗುತ್ತ ನೋಡಿ ನೋಡಿ ನೋಡಿ. ಅಚ್ಚಾ ಚಪ್ಪಲಿ ಇದ್ದಾಗ ಅಷ್ಟೇ ಇಷ್ಟು ಕೇರ್ ಮಾಡೋದು. ಆಮೇಲೆ ಹಳೇದಾದ್ಮೇಲೆ ಎಲ್ಲೋ ಬಿದ್ದಿರ್ತಾವೆ ಹೊಸ ಚಪ್ಪಲಿ. ಎಂತ ಇಷ್ಟು ದಿಮಾಗ್ ಬಿಲ್ಡಪ್ ಕೊಡತ್ತಾವ. ಹಿಡ್ಕೊಂಡು ಅದಿಲ್ ಪಲ್ಲು थोड़ा सा गलती हो गई. अरे मालिक को थोड़ा सा गलती हो गई. Now it's good. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಚಪ್ಪಲಿ ಅವತ್ತು ಎಲ್ಲಿರ್ಬೇಕು ಅಲ್ಲೇ ಇಡ್ಬೇಕು ಅಷ್ಟ. ಮನುಷ್ಯರ ಫೋಟೋ ಇಟ್ಕೊಂತಾಳ ಇಲ್ಲ ಗೊತ್ತಿಲ್ಲ ಗ್ಯಾಲರಿ ಒಳಗೆ. ಕ್ಲೌಡ್ದು ಅದು ಇದು ಅವು ಅಷ್ಟು ಜಾಸ್ತಿ ಇಟ್ಕೊತಾಳ. ಇವಾಗ ಸನ್ರೈಸ್ ಸನ್ಲೈಟ್ ಫೋಟೋಸ್ ಎಲ್ಲ ಬರೀ ನೋಡ್ರಿ. ಇವಾಗ ಇಷ್ಟು ಬಂದೈತಿ. ಆರೆಂಜ್ ಆಗತೈತಿ. ಯಾರು ಸನ್ರೈಸ್ ನೋಡಿಲ್ಲ ನಾನು ಮಾಡ್ತಾರೆ ನೋಡಿ. ನಮಗೂ ಸನ್ರೈಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಆಗ್ತಿಲ್ಲಪ್ಪ. ಏನೋ ಇದು ಹಾಯಾಗಿದೆ 100 ಕನಸಿಗೆ. ಎಂಟ್ರೆನ್ಸ್ ಇದಾನ. ನಾವು ಫೈನಲಿ ಬಂದು ಲೊಕೇಶನ್ಗೆ ರೀಚ್ ಆಗಿವಿ. ಲೊಕೇಶನ್ ಲೊಕೇಶನ್ಗೆ ಬಂದು ಇವಾಗ ರೀಚ್ ಆಗಿ ನಾವು. ಅಯ್ಯೋ ದೇವ್ರೆ. ಇಲ್ಲ ನಡಿ ಯಾರು ಇಲ್ಲ ಅಲ್ಲಿ. ಇದ ನೋಡ್ರಿ ಲೊಕೇಶನ್. ಎಲ್ಲ ಕಿಲಿಯಾಕಿರಂತವ್ರು. ಹ್ಞೂ ಬಾ ಹಂಗಂದ್ರ ಅವ್ರು ಹೇಳಿದ್ರಿಲ್ಲ ಓಪನ್ ಮಾಡಿಲ್ಲ ಅಂತೇಳಿ. ಮದ್ವೆ ಚಪ್ಪಲಿ ಹಾಕೊಂಡ್ಬಂದಿವಿ. ನಾ ಹೇಳಿಲ್ಲ ಈಗೆಲ್ಲ ನನ್ನ ಮೇಲೆ ಅದು ಟ್ರೆಡಿಷನಲ್ ಸೂಟ್ ಆಗುತ್ತೆ ಅಂತ ಹಾಕೊಂಬ ಅಂತ ಹೇಳಿದೆ. ಮತ್ತೆ ಅವನ್ನೆಲ್ಲ ಇಟ್ಕೊಂಬರ್ತಿ 2 ಅಂತ ಹೇಳಿ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋದನ್ನ ನೋಡು. ಅವೆಲ್ಲ ಕಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ಹಿಂಗೆ ಇರ್ತಾವೆ. ಲೊಕೇಶನ್ ಮಸ್ತ್ ಐತಿ. ಮದುವೆ ಫೋಟೋಶೂಟ್ ಮಸ್ತ್ ಆಗುತ್ತೆ. ಬಟ್ ಈ ಕಡೆ ಇಲ್ಲಿ ಸನ್ರೈಸ್ ಎಲ್ಲ ಬರುತ್ತಲ್ಲ ಫುಲ್ ವಿಂಟೇಜ್ ಲುಕ್ ಐತೆ. ಅದಕ್ಕೆ ಕರೆಕ್ಟ್ ಫಸ್ಟ್ ಲೊಕೇಶನ್ ಇದಾವೆ. ಇದು ಚಲೋ ಆಯ್ತು ಯಾಕಂದ್ರೆ ಮುಂಜಾನೆ ಟ್ರೆಡಿಷನಲ್ ಚಲೋ ಬರ್ತಾವೆ. ಲಾಕ್ದಾಗ ಮಾತಾಡ್ತಾಳೆ ಇಲ್ಲ. ಮತ್ತೆ ಬಿಲ್ಡಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತಾವ. ಅಚ್ಚಾ ಇಬ್ರು ಹಂಗದಾರಿ ಇವರು. ಆಕಿ ಸ್ವಲ್ಪ ಮಾತಾಡೋದು ಕಲ್ತಾಳೆ ಇವಾಗ ನನ್ನ ಜೊತೆ ಸೇರಿ. ಬಟ್ ಅಕ್ಕಿ ಮಾತ್ರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಏನಿಲ್ಲ ಕನ್ನಡ ಎಲ್ಲ ನೆಟ್ಟಗೆ ಬರುತ್ತೆ. ಬರುತ್ತೆ ಕನ್ನಡ ಎಲ್ಲ ನೆಟ್ಟಗೆ ಬರುತ್ತೆ. ಆದ್ರೆ ಏನಾಗುತ್ತಂದ್ರೆ ನಾ ಕ್ಯಾಮೆರಾ ಮುಂದೆ ಆದ್ರೆ ಗಿದ್ರೆ ಎಲ್ಲ ಹೇಳ್ಬೇಡ. ಹೆಂಗ್ ಮಾತಾಡ್ತೆ ಹಂಗ ಮಾತಾಡ ನಾರ್ಮಲ್ ಆಗಿ. ಏನ್ರ ಮಧು ಎಲ್ಲುಂಟಿ ಹೊರಗುಂಟೇನ್ ಮನೆಗೆ. ಹೊಸ ಲೊಕೇಶನ್ ಬಂದ್ಬಿಟ್ರೆ ಎಲ್ಲಿ ಏನಾಯ್ತು ಅನ್ನೋದು ಏನೂ ಗೊತ್ತಾಗಲ್ಲ. ಪಿಪಿ ನನ್ನ ಅವಸ್ಥೆ ನೋಡ್ರಿ ಇಲ್ಲಿ. ಇವಾಗ ಈಗ ಸ್ಟಾರ್ಟ್ ಆಗೈತಿ. ಇನ್ನ ಬರ್ತಾ ಇನ್ನ ಇದು ಆಕಾರ ಎಲ್ಲ ಇಟ್ಕೋ.
ಅವಾಗ ಅಯ್ಯ ಅಯ್ಯ ಬೀಪ್ ಮಾಡ್ಬಿಡ್ದವಾಗ. ಬೀಪ್. ಇಷ್ಟೊತ್ತ ನಾವು ಏನೇನೇ ಮಾತಾಡಿದ್ವಿ ನಾವು, ಬಟ್ ಅದೇನು ರೆಕಾರ್ಡ್ ಆಗಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಫಾರ್ಮ್ ಮೂಮೆಂಟ್ ಯಾರಿಗ ಎಲ್ಲ ಹಿಡ್ಕೋ. ಇಲ್ಲ ನೀನು ಇದು ತಕೋ ಫಸ್ಟ್ ಬ್ಯಾಗು. ಅಯ್ಯೋ ಈ ತಕೋ ನೀ ಫಸ್ಟ್. ಇದು ಬಾ, ಇವೆಲ್ಲ ಇಟ್ಕೊಂತೀನಿ. ನಿಮ್ಗೆ ಹಾಕೊಳ್ಳೋವೆಲ್ಲ ದಿಮಾಕ್ ಮಾಡೋದು. ಏನು ಅನ್ಬೇಕು ಅವ್ರಿಗೆ? ಹೆಂಗ್ ಮಾತಾಡ್ಸ್ಬೇಕು? ಹೆಲೋ, ನಮಸ್ತೆ ಜೀಜು, ಕೆಸೆ ಹೋ. ಕನ್ನಡ ಮಾತಾಡೋ. ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಸಾಯ್ತಿ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಮಾಮಾನು. ಹಾ ಮಾಮ. ಹಿಂದೆ ನೋಡ್ರಿ ಹಿಂದೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಇದಾಗಿತ್ತು ಪ್ರೀ ವೆಡ್ಡಿಂಗ್ ಶೂಟು. ಅಲ್ಲಿಂದ ಡೈರೆಕ್ಟ್ ಆಗಿ ನಾನು ಶೂಟ್ ಮಾಡಿದ್ದು. ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಳಿ ಶಾಸ್ತ್ರದ್ದು ಫಸ್ಟ್ ನಾವು ಶೂಟ್ ಮಾಡ್ಕೊಂಡಿದ್ದು. ನಂಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ. ನಾನು ಏನೇನು ಶೂಟ್ ಮಾಡೀನಿ ಅದೆಲ್ಲ ಸ್ವಲ್ಪ ಕ್ಲಿಪ್ಸ್ ಹಾಕಿರ್ತೀನಿ. ಟಿಲ್ ದಿ ಮದ್ವೆ ತನಕನೂ ಅದೆಲ್ಲ ನೋಡಿ ಎಂಜಾಯ್ ಮಾಡಿರಿ. ಇದು ಮದ್ವೆದು ಇದು ಮೇಕಪ್ ಮತ್ತು ಹೇರ್ ಸ್ಟೈಲೆಲ್ಲ ನಾನು ಮಾಡಿದ್ದು. ನೋಡಿರಿ ಇದೆಲ್ಲ ಫೋಟೋ ಪೋಸಿಗೆ ಅಂತೇಳಿ ಕುಂದಿರ್ಸಿದ್ರು ನಮ್ಮನ್ನು ಹಿಂಗೆ. ಅಷ್ಟು ನಮಗೆ ನಗು ಅಂತ ಹೇಳೋದ ಬೇಡ, ಅಷ್ಟು ನಗ್ಬಿಡ್ತೀವಿ ನಾವು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದ ಹಲ್ದಿ ಶಾಸ್ತ್ರ. ಹಲ್ದಿ ಶಾಸ್ತ್ರನೂ ನಮ್ಮ ಮನೆಯಾಗೆಲ್ಲ ನಾವು ಮಮ್ಮಿಯವರೆಲ್ಲ ಸೇರಿ ಮಸ್ತ್ ಎಂಜಾಯ್ ಮಾಡಿದ್ರಿ. ವೀಡಿಯೋಸ್ ಎಲ್ಲ ನೀವು ನೋಡ್ತಿರ್ಬೋದು. ಡ್ಯಾನ್ಸ್ ಮಾಡೋದು, ಈವನ್ ಬಾಯ್ಸ್ ಆಡ್ತು ನಮ್ಮ ಕಸಿನ್ಸ್ ಒಳಗೆಲ್ಲರೂ ಸೇರಿ ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಡ್ಯಾನ್ಸು ಅವೆಲ್ಲ ಸ್ವಲ್ಪ ಇದನ್ನು ಕ್ಲಿಪ್ಸ್ ಆ್ಯಡ್ ಮಾಡಿದರೆ ನಮಗೂ ಒಂದು ಮೆಮೊರಿ ಇರುತ್ತೆ ಅಂತೇಳಿ ನಾನು ಇದನ್ನು ಆ್ಯಡ್ ಮಾಡಕತ್ತೀನಿ. ನನಗೆ ಓ